ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಮ್ ಸಿಸ್ಟರ್ ವ್ಲಾಗ್ಸ್. ಇವತ್ತು ಏನಾಯಿತು ಅಂದ್ರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿಂದ ನಮ್ಮ ಅಕ್ಕ ಅಂದರೆ ಅವ್ರ ದೊಡ್ಡಮ್ಮ ನಾನು ಮನಿಸ್ತೀನಿ ಹುಡುಗರನ್ನ, ಯಾಕಂದರೆ ಸಂಜೆ ಮತ್ತೆ ಸುಮ್ಮನಿರಲ್ಲ ಹುಡುಗರು ಅಂತಂದು ಆ ಥರ ಮಾಡಿ ತೊಡೆ ಮೇಲೆ ಹಾಕ್ಕೊಂಡು ಮಲ್ಸ್ಕೊಂಡಿದ್ದಾಳೆ. ಆದರೂ ಮಲ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟರು ಮಲ್ಕೊಂಡಿದ್ದಾರೆ. ನೋಡಿ ನಮ್ಮ ಮನೆಯವ್ರು ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ, ಯಾಕಂದರೆ ಇವಾಗ ಜನ ಬರ್ತಾರೆ ಹ್ಯಾಪಿ ಬರ್ತ್ಡೇ ಮಾಡೋಕ್ಕಂತಂದು. ಭಾಳ ಸೀಕ್ರಿತ್ತು ಮನೆ ಸುತ್ತನೂ. ಮಳೆ ಬಂದಿದೆ ಅಲ್ಲ, ಅವಾಗೆಲ್ಲ ಗ್ರೀನರಿ ಬೆಳೆದು ಬಿಟ್ಟಿತ್ತು. ನೋಡಿ ಆ ಥರ ಕ್ಲೀನ್ ಮಾಡಿಸ್ತಿದ್ದಾರೆ. ಇಲ್ಲಿ ಸೈಡಲ್ಲೂ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಬರ್ತ್ಡೇ ಫಂಕ್ಷನ್, ಆದರೂ ಮತ್ತು ಮೇಲೆ ಟೆರೆಸ್ ಮೇಲೆ ಮಾಡೋಣ ಅಂತಂದು ಅದು ಅವಾಗಿಂದ ಅವಾಗ ಡಿಸೈಡ್ ಮಾಡಿಕೊಂಡಿದ್ದಾರೆ. ಇಲ್ಲೇ ಸೈಡಲ್ಲಿ ಮಾಡ್ಬೇಕಂತಂದು ಕ್ಲೀನ್ ಮಾಡಿಸ್ತಿದ್ದಾರೆ ಈ ಪ್ಲೇಸಲ್ಲಿ. ಆದರೂ ಮತ್ತೇನೋ ಮೇಲೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅಡುಗೆನೂ ಸ್ಟಾರ್ಟ್ ಮಾಡ್ಕೊತಿದ್ದಾರೆ ಹೊರಗಡೆ. ಅಷ್ಟು ಅಡುಗೆ ಸಾಮಾನು ಎಲ್ಲ ತೊಗೊಂಬಂದಿಟ್ಟಿದ್ದಾರೆ ಮನೆ ಮುಂದೆ. ಅವರಿಗೆ ಚಹಾನೂ ಬೇಕಲ್ಲ, ಚಹಾ ಮಾಡಿಕೊಟ್ಟಿದ್ದೀನಿ, ಕುಡ್ತಿದ್ದಾರೆ. ಅದು ಕುಡ್ದಿಂದ ಸ್ಟಾರ್ಟ್ ಮಾಡ್ತಾರೆ ಅಡುಗೆ. ನೋಡಿ ಇಲ್ಲಿ ಮೇಲೇನೂ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ, ಆದರೆ ಸಿಂಪಲಾಗಿ ಸುಮ್ಮನೆ ಈ ಥರ ಮಾಡಿದ್ದೀವಿ. ಆಮೇಲೆ ನಮ್ಮ ಅದೃಷ್ಟ ಏನಂತಂದರೆ ಮಳೆ ಮೋಡ ಭಾಳ ಆಗಿತ್ತು, ಮಳೆ ಬರುತ್ತಂತ ಅಂದ್ಕೊಂಡಿದ್ವಿ. ಆದರೂ ದೇವ್ರ ದಯೆಯಿಂದ ಟೆರೆಸ್ ಮೇಲೆ ಇಟ್ಕೊಂಡಿದ್ವಿ, ಆದರೂ ಒಂದು ಚುಕ್ಕೆ ಮಳೆ ಇಲ್ಲ. ಆದರೆ ತಂಪು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಎಲ್ಲರೂ ಖುಷಿಪಟ್ಟರು ಬರ್ತ್ಡೇಗೆ ಬಂದವರೆಲ್ಲರೂ. ಇಲ್ಲಿ ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮ ಅವ್ವ, ಆಮೇಲೆ ಅಜ್ಜಿ ಎಲ್ಲರೂ ಕೂತ್ಕೊಂಡು ಉಳ್ಳಾಗಡ್ಡಿ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ಪಾಪ ನಮ್ಮ ಮನೆಯವರು ಅಡ್ಡಾಡ್ತಿದ್ದಾರೆ ಎಲ್ಲ ಕೆಲಸ ಮಾಡೋಕ್ಕಂತಂದು. ಈ ಬರ್ತ್ಡೇ ಏನಾರ ಫಂಕ್ಷನ್ ಇಟ್ಕೊಂಡ್ರೆ ಎದೆಯಲ್ಲಿ ಒಂಥರ ಟೆನ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ಚಲೋ ಆಗುತ್ತಾ ಇಲ್ಲ, ಎಲ್ಲ ಪರ್ಫೆಕ್ಟಾಗಿ ಆಗುತ್ತಾ ಇಲ್ಲೋ, ಜನ ಬಂದವರು ಏನು ಅನ್ಕೊತಾರೋ ಏನಿಲ್ಲೋ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಅಂತಂದು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಕ್ಕಳು ಸುಮ್ಮನೆ ಇರ್ತಾವೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಅದರ ಅಷ್ಟ್ರೂ ನಮ್ಮ ಅಕ್ಕ ಎಲ್ಲರನ್ನೂ ಮನಸ್ಬಿಟ್ಟಿದ್ದಾಳೆ. ಮಲ್ಕೊಂಡ್ರೆ ಸಂಜೆಕ ಆ್ಯಕ್ಟಿವ್ ಆಗಿ ಇರ್ತಾರೆ, ಆಮೇಲೆ ಆಡ್ಕೊತಾರೆ, ಬರ್ತ್ಡೇಗೂ ಕಿರಿಕಿರಿ ಮಾಡಲ್ಲ ಅಂತಂದು ನಾವು 3 ಮಕ್ಕಳನ್ನ ಮನಸ್ಬಿಟ್ಟಿದ್ದೀವಿ. ಮಲ್ಕೊಂಡು ಈ ಥರ ಎದ್ದು ಆಡ್ಕೊತಿದ್ದೇವೆ. ನೋಡಿ ಡೆಕೋರೇಷನ್ ಮಾಡ್ತಿದ್ರೆ ಅವರಪ್ಪ ಬಂದು ಎಲ್ಲ ನಾನು ಮಾಡ್ತೀನಿ ನೀನು ಮಾಡ್ತೀನಿ, ಗೊತ್ತಲ್ರಿ ಹಿಂಗೆ ಹುಡುಗರು ಅಂದ್ರೆ ಇಷ್ಟು ಹೈಟ್ ಫಸ್ಟ್ ಇರಬೇಕು, ಆಮೇಲೆ ಸಣ್ಣದಿಡಬೇಕು ಅಂತಂದು ತಾವೇ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೋಡಿ ಫ್ಲವರ್ಸ್ ಇಡ್ತಿದ್ದಾರೆ ಅದ್ರ ಮೇಲೆ. ನನ್ನ ಮಗನೂ ಎದ್ದಿದ್ದಾನೆ, ಎತ್ಕೊಂಡಿದ್ದಾನೆ ನಮ್ಮ ಮನೆಯವರು. ಆ್ಯಕ್ಚುಲಿ ಅಲ್ಲಿ ನಾನೇ ಎತ್ಕೊಂಡಿದ್ದೆ, ಏನಂದ್ರೆ ವಿಡಿಯೋ ಮಾಡೋಕ್ಕೋಸ್ಕರ ಅಲ್ಲಿ ಕೊಟ್ಟಿದ್ದೀನಿ. ಅಡುಗೆ ಬಂದುಬಿಟ್ಟು ಇಲ್ಲಿ ಇದು ಮಟನ್ ಕರಿ, ಆಮೇಲೆ ಇದು ಬಂದು ದಾಲ್ ವೆಜಿಟೇರಿಯನ್, ಇದು ಬಂದು ಗೋಡಂಬಿ ಹಾಕಿರೋ ಜೀರಾ ರೈಸ್, ಆಮೇಲೆ ಇದು ಎಗ್ ಕರಿ ಮಟನ್ ತಿನ್ನಲಾರ್ದವ್ರಿಗೆ, ಆಮೇಲೆ ಇದು ಬಂದು ಮಟನ್ ಲಿವರ್ ಕರಿ. ಯಾಕೋ ನನಗೆ ಆಯಿಲ್ ಜಾಸ್ತಿ ಅನಿಸ್ತಿದೆ, ಆದರೆ ಫುಡ್ ಐಟಮ್ಸ್ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ. ನಾವು ನನ್ನ ಮಗನ ರೆಡಿ ಮಾಡ್ಕೊಂಡಿದ್ದೀನಿ, ನಾನು ರೆಡಿಯಾಗಿದ್ದೀನಿ, ಮೇಲೆ ಬಂದಿದ್ದೀವಿ. ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ದಾರೆ. ನಿಂತ್ಕೊಳ್ಳೋಕೆ ಕೊಟ್ಟು ಅಲ್ಲಿ ಅಂತಲೂ ಅಳ್ತಿದ್ದಾರೆ. ನೋಡಿ ಎಷ್ಟು ಮಲಗಿಸಿದ್ರೂ ಇಷ್ಟೇ ಮಕ್ಕಳು. ಆಮೇಲೆ ನನ್ನ ಮಕ್ಕಳು ನೋಡಿ ಇಲ್ಲಿ ನಿಂತಿದ್ದಾಳೆ, ನೋಡಿ ಸಣ್ಣ ಮಗಳು. ನನ್ನ ಮಗ ಅಲ್ಲಿ DJ ಸಾಂಗ್ಸ್ ಇಟ್ಟಿದ್ದಾನೆ, ಅದಕ್ಕೆ ಅಲ್ಲಿ ನಿಂತಿದ್ದಾನೆ. ಒಟ್ಟು ಅಲ್ಲಿಂದ ಸರಿತಾ ಇಲ್ಲ, ಜನ ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾವು ಎಲ್ಲರಿಗಿಂತ ಫಸ್ಟ್ ರೆಡಿಯಾಗಿ ಬಂದುಬಿಟ್ಟಿದ್ದೀವಿ. ಇಲ್ಲಿ ಬಂದು ಕೇಕ್ ಬಂದಿದೆ ನೋಡಿ, ಗೊಂಬೆ ಕೇಕ್. ನನಗೆಲ್ಲ ಇಷ್ಟೇ ಮಾಡಿಲ್ಲ, ನಮ್ಮ ಮನೆಯವರೆಲ್ಲ ಮಗನ ಬರ್ತ್ಡೇ ನಮ್ಗೆ ಗ್ರ್ಯಾಂಡಾಗಿ ಮಾಡ್ಬೇಕಂತಂದು ಪಟಾಕ್ಷಿನೂ ಇದು ಮಾಡಿದ್ದಾರೆ. ಇದೆಲ್ಲ ನಮಗೆ ಕಡಿಮೆ, ಒಬ್ಬೊಬ್ಬರು ಇದಕ್ಕಿಂತ ಗ್ರ್ಯಾಂಡ್ ಮಾಡ್ತಿದ್ದಾರೆ, ಆದರೂ ಇದು ನಮಗೆ ಹೆಚ್ಚು ಅನಿಸುತ್ತೆ. ಜನ ಎಲ್ಲ ಬಂದುಬಿಟ್ಟಿದ್ದಾರೆ. ಆಮೇಲೆ ನಾವು ಕೇಕ್ ಕಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಇದೆಲ್ಲ ಫಂಕ್ಷನ್ ಮುಗಿದಿಂದ ಬಂಡೆ ಸಾಮಾನು ಎಲ್ಲ ತೊಳಿಬೇಕು. ಈ ಥರ ಆಗಿದೆ ಮನೆ. ನಮ್ಮ ಮಮ್ಮಿ ಆಗಲೇ ತೊಳೆಯೋಕೆ ಕೂತಿದ್ದಾಳೆ, ನಾನು ಕಲ್ಲು ಒರೆಸ್ಬೇಕು. ನನ್ನ ಮಗ ಸುಮ್ಮನೆ ಇರ್ತಿಲ್ಲ. ಆಮೇಲೆ ಗಿಫ್ಟ್ಸ್ ಓಪನ್ ಮಾಡೋಣ ಮಮ್ಮಿ ಅಂತಂದು ನನ್ನ ಮಗಳು ಕೂತಿದ್ದಾಳೆ, ಓಪನ್ ಮಾಡ್ತಿದ್ದಾಳೆ. ನೋಡಿ
ಒಬ್ಬೊಬ್ಬರು ಒಂದೊಂದು ಓಪನ್ ಮಾಡ್ತಿದ್ದಾರೆ. ಇದರಲ್ಲಿ ಏನು ಬಂತು ಅಂದರೆ ಅವ್ಳು ಫುಲ್ ಖುಷಿ ಆದ್ಲು ಅದನ್ನು ನೋಡಿ. ಟೆಡ್ಡಿ ಬೇರ್ ಬಂದಿದೆ. ಆಮೇಲೆ ಎಲ್ಲ ಬಟ್ಟೆ ಬಂದಿದ್ದಾವೆ. ಗಾಡ್ ಫೋಟೋ ಬಂದಿದೆ. ಇನ್ನು ಶೂ, ಬಾಟಿಲ್, ಅವ್ರಿಗೇನು ಅವಶ್ಯಕತೆ ಇದೆಯೋ ಅವೇ ಬಂದಿದ್ದಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.